ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ರಾಮದೇವ್ರ ಬೆಟ್ಟನ ನೋಡೋಕ್ಕೆ ಅಂತ ಬಂದಿದ್ದೀವಿ. ಇವತ್ತು ಇನ್ನೇನೆಲ್ಲ ನೋಡ್ತೀವಿ, ಪ್ಲೇಸಸ್ಸು ಎಲ್ಲೆಲ್ಲಿ ಹೋಗಿದ್ವಿ ಎಲ್ಲ ಹೇಳ್ತೀನಿ ಬನ್ನಿ. ನಾವು ಟ್ರೆಕ್ಕಿಂಗ್ ಪಾಯಿಂಟ್ ತನಕ ಹೋಗಬೇಕು ಅಂದರೆ ನಾವಿಲ್ಲಿ ಟಿಕೆಟ್ ತೊಗೊಂಡು ಹೋಗಬೇಕು. ಇಲ್ಲಿ ಅವರು ಟಿಕೆಟ್ ಕೊಡೋಕ್ಕೆ ಸ್ಟಾರ್ಟ್ ಮಾಡೋದೇ 9 AM ಇಂದ. ನೀವೇನಾದರೂ ಒಂದಿನ ಔಟಿಂಗ್ಗೆ ಅಂತ ಪ್ಲೇಸ್ ಹುಡುಕ್ತಾ ಇದ್ರೆ ಈ ಪ್ಲೇಸ್ನ ನಾನು ಸಜೆಸ್ಟ್ ಮಾಡ್ತೀನಿ. ಇಲ್ಲಿ ನೀವು ಹೇಗೆ ಬರ್ಬೋದು ಅಂದರೆ ಬಿಡದಿಲ್ಲಿ ತಟ್ಟೆ ಇಡ್ಲಿ ತಿನ್ಕೊಂಡು, ರಾಮದೇವ್ರ ಬೆಟ್ಟ ನೋಡಿಕೊಂಡು, ರಾಮನ್ ನೋಡಿಕೊಂಡು, ರಣಹದ್ದುಗಳನ್ನು ನೋಡಿಕೊಂಡು, ಆಮೇಲೆ ಮತ್ತೆ ಜಾನಪದ ಲೋಕ ನೋಡಿಕೊಂಡು ಆರಾಮಾಗಿ ಸಂಜೆ ಮುಟ್ಟೋದ್ರೊಳಗೆ ಮನೆ ಸೇರ್ಕೋಬೋದು. ರಾಮದೇವ್ರ ಬೆಟ್ಟ ಬೆಂಗಳೂರಿಂದ 50 ಕಿಲೋಮೀಟರ್ ದೂರದಲ್ಲಿದೆ. ಈ ಪ್ಲೇಸು ತುಂಬ ಫೇಮಸ್ಸು. ಫಸ್ಟು ಇದು ಕರ್ನಾಟಕದಲ್ಲಿ ಇರೋಂಥ ಒಂದೇ ಒಂದು ರಣಹದ್ದು ಸ್ಯಾಂಚುರಿ ಅಂತೆ. ಈ ಸ್ಥಳ ಪುರಾತನ ಕಾಲದಿಂದಲೂ ಪ್ರಸಿದ್ಧವಾಗಿದೆಯಂತೆ. ಹೇಗೆ ಏನು ಅಂತ ಮುಂದೆ ಹೇಳ್ತೀನಿ ಬನ್ನಿ. ಇಲ್ಲಿ ಒಂದು ಫೇಮಸ್ ಮೂವಿ ಶೂಟಿಂಗ್ ಮಾಡಿದ್ದಾರೆ. ಯಾವುದಿರ್ಬೋದು ಅಂತ ಗೆಸ್ ಮಾಡಿ ಕಮೆಂಟ್ ಮಾಡಿ. ನಾವಿವಾಗ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಕಾರಲ್ಲಿ ಸ್ವಲ್ಪ ದೂರ ಹೋಗಬೇಕು. 1.5 ಕಿಲೋಮೀಟರ್ ಅಷ್ಟು ಹೋಗಬೇಕು. ಇಲ್ಲಿ ರೋಡ್ ಅಷ್ಟೊಂದು ಚೆನ್ನಾಗಿಲ್ಲ, ಬಟ್ ಬೈಕ್ ರೈಡ್ ಮಾಡೋರಿಗೆ, ಆಫ್ ರೋಡಿಂಗ್ ಮಾಡಬೇಕು ಅಂತ ಇಷ್ಟ ಇರೋರಿಗೆ ಇದು ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಈ ಟ್ರೆಕ್ಕಿಂಗ್ ಅಷ್ಟೊಂದು ಈಸಿ ಏನಿಲ್ಲ. ನಾನು ನೋಡಿರೋ ಪ್ರಕಾರ ಎಲ್ಲರೂ ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತಲೇ ಹಾಕಿದ್ದಾರೆ. ಮತ್ತು ಇಲ್ಲಿ ಒಂದು 500 ಸ್ಟೆಪ್ಸ್ ಇದೆ. ಆ ಸ್ಟೆಪ್ಸು ಬರೀ ನಾವು ರಾಮನ ದೇವಸ್ಥಾನಕ್ಕೆ ಹೋಗೋ ತನಕ ಮಾತ್ರನೇ. ಅಷ್ಟೇ ಅಲ್ಲ, ನಿಮ್ಮ ಟ್ರೆಕ್ಕು ಅಲ್ಲಿ ರಾಮನ ದೇವಸ್ಥಾನದಲ್ಲೇ ಮುಗಿಯಲ್ಲ. ಇಲ್ಲಿ ಮತ್ತೆ ಇನ್ನು ನೀವು ವ್ಯೂ ಪಾಯಿಂಟ್ ನೋಡಬೇಕು ಅಂತ ಅಂದರೆ ಮತ್ತೆ ಟ್ರೆಕ್ ಮಾಡ್ಕೊಂಡು ಹೋಗಬೇಕು. ಅದು ಸ್ವಲ್ಪ ಡಿಫಿಕಲ್ಟ್ ಪಾರ್ಟ್ ಇದೆ ಆ್ಯಕ್ಚುಲಿ. ನಾನು ನಿಮಗೆ ಹೇಳ್ತಾ ಇದ್ನಲ್ವ 500 ಸ್ಟೆಪ್ಸ್ ಇದೆ ರಾಮನ ದೇವಸ್ಥಾನಕ್ಕೆ ಅಂತ. ಇವಾಗ ನೀವು ನೋಡ್ತಾ ಇರೋದು ಅದೇ 500 ಸ್ಟೆಪ್ಸಿನ ಸ್ಟಾರ್ಟಿಂಗ್ ಪಾಯಿಂಟ್. ಆದರೆ ನೀವು ಈ ಪ್ಲೇಸಿಗೆ ಬಂದಿದ್ದೀರಾ ಅಂದರೆ ಆ ವ್ಯೂ ಪಾಯಿಂಟ್ನ ನೋಡ್ದಿರೋ ಥರ ಹೋಗಬೇಡಿ. ತುಂಬಾ ಚೆನ್ನಾಗಿದೆ. ಬರ್ತಾ ಇದ್ದಂಗೆ ರಾಮನ ಪರಮ ಭಕ್ತ ಹನುಮನ್ ದರ್ಶನ ಆಯಿತು. ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ, ರಾಮಾಯಣಕ್ಕೂ ಈ ಪ್ಲೇಸ್ಗೂ ಏನಪ್ಪ ಲಿಂಕು ಅಂತ. ಇಲ್ಲಿ ರಾಮ ವನವಾಸದಲ್ಲಿದ್ದಾಗ ವಿಶ್ರಾಂತಿ ಪಡೆಯೋಕ್ಕೆ ಅಂತ ಈ ಸ್ಥಳಕ್ಕೆ ಬಂದಿದ್ರಂತೆ. ಇದನ್ನು ರಾಮಗಿರಿ ಅಂತಲೂ ಕರೀತಾರೆ. ಇಲ್ಲಿ ರಾಮನ ದೇವಸ್ಥಾನ 10 ಗಂಟೆಗೆ ಓಪನ್ ಅಂತೆ. ನಾವು ಬೇಗನೆ ಬಂದ್ಬಿಟ್ಟಿದ್ದೀವಿ ರಾಮನ ನೋಡೋಕ್ಕೆ ಅಂತ. ಬಟ್ ಆದರೆ ಏನು ಮಾಡೋಕ್ಕಾಗಲ್ಲ, ವೆಯ್ಟ್ ಮಾಡಬೇಕು. ಓಕೆ, ಈ ಟ್ರೆಕ್ಕು ರಾಮನ ದೇವಸ್ಥಾನದ ತನಕ ಆದರೆ 500 ಸ್ಟೆಪ್ಸ್ ಅಷ್ಟೇ ಇರೋದು. ಸೊ ಅದು ಈಸಿ ಇದೆ. ಇಲ್ಲಿಂದ ಇನ್ನು ನೀವು ವ್ಯೂ ಪಾಯಿಂಟ್ ನೋಡಬೇಕು ಅಂತ ಹೋಗಬೇಕು ಅಂದ್ಕೊಂಡ್ರೆ ಈ ಪಾತ್ ಸ್ವಲ್ಪ ಕಷ್ಟ ಇದೆ. ಇದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಿ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ನೋಡ್ತಾ ಇರ್ಬೋದು, ಹತ್ತೋದಷ್ಟು ಸುಲಭ ಇಲ್ಲ. ಸ್ಟೆಪ್ಸ್ ಥರ ಮಾಡಿದ್ದಾರೆ, ಬಟ್ ಅದೇ ಸ್ಟೆಪ್ಸ್ಗಳ ಮಧ್ಯೆ ಗ್ಯಾಪ್ ತುಂಬ ಇದೆ. ನೀವಿಲ್ಲಿ ಹತ್ತುತ್ತಾ ಸ್ವಲ್ಪ ಕೇರ್ಫುಲ್ಲಾಗಿ ಹತ್ತಬೇಕು. ಆದರೆ ಇದನ್ನು ಹತ್ತಿದ ತಕ್ಷಣವೇ ನಿಮಗೆ ವ್ಯೂ ಪಾಯಿಂಟ್ ಸಿಕ್ಬಿಡತ್ತೆ. ಎಂಥ ರಮಣೀಯ ದೃಶ್ಯ, ಏನು ಒಳ್ಳೆ ಗಾಳಿ ಬೀಸ್ತಿತ್ತು ಅಂತೀರಾ. ಇಲ್ಲಿ ತುಂಬಾ ಹಿತವಾಗಿತ್ತು. ವಲ್ಚರ್ ಸ್ಯಾಂಚುರಿ ಅಂತ ಹೇಳ್ತಾ ಇದ್ನಲ್ವಾ, ವಲ್ಚರ್ ಕಾಣಿಸ್ತಾ ಇಲ್ವಾ ನೋಡೋಣ ಬನ್ನಿ. ಈ ಬೆಟ್ಟ ಇದೆಯಲ್ವಾ, ಇದರಲ್ಲಿ ವಲ್ಚರ್ಗಳು ಗೂಡನ್ನ ಕಟ್ಕೊಂಡಿದೆ. ಇದೇ ಅದ್ರ ವಲ್ಚರ್ನ ಗೂಡುಗಳು. ಬಟ್ ಆದರೆ ನಮಗೆ ಅಷ್ಟೊಂದು ಅದೃಷ್ಟ ಇರಲಿಲ್ಲ ಅನಿಸುತ್ತೆ, ವಲ್ಚರ್ಗಳು ಕಾಣಿಸ್ಲಿಲ್ಲ.
ಇಲ್ಲಿ ನೋಡಿ ನೀವು ಸ್ಕೂಲ್ ಮಕ್ಕಳು ಟ್ರಿಪ್ಪಿಗೆ ಬಂದಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ದರೆ ನನಗಂತೂ ನಮ್ಮ ಸ್ಕೂಲ್ ಡೇಸೇ ನೆನಪಾಗ್ತಿತ್ತು. ನಾವು ಕೂಡ ಇದೇ ಥರ ಚಿಕ್ಕ ಪುಟ್ಟ ಹತ್ರ ಇರೋ ಪ್ಲೇಸಸ್ಗೆ ಹೋಗ್ತಾ ಇದ್ವಿ. ಸೊ ಎಷ್ಟು ಮುಗ್ಧ ಮನಸ್ಸುಗಳು ಆರಾಮಾಗಿ ಎಂಜಾಯ್ ಮಾಡ್ತಿದ್ದಾರೆ. ಲೈಫು ಚಿಕ್ಕವರಿದ್ದಾಗಲೇ ತುಂಬ ಚೆನ್ನಾಗಿತ್ತು ಅಂತ ಅನಿಸುತ್ತಲ್ವ. ಬನ್ನಿ ಫ್ರೆಂಡ್ಸ್, ಇವಾಗ ವ್ಯೂ ಪಾಯಿಂಟ್ನೆಲ್ಲ ನೋಡಿದ್ದಾಯಿತು. ನಮ್ಮ ರಾಮನ ದರ್ಶನ ಮಾಡೋದಿನ ಬಾಕಿ ಇದೆ. ಸೊ ಇಳ್ಕೊಂಡು ಕೆಳಗೆ ಹೋಗೋಣ ಬನ್ನಿ. ಬನ್ನಿ ಕೋಟೆ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ತಗೊಳ್ಳೋಣ. ಈ ದೇವಸ್ಥಾನ ರಾಮನ ದೇವಸ್ಥಾನದಿಂದ ಕೆಳಗಡೆ ನೀವು ನಡ್ಕೊಂಬಂದರೆ ಸಿಗತ್ತೆ. ಫಸ್ಟು ಹನುಮನ ದರ್ಶನ ತಗೊಂಡು ರಾಮನ ನೋಡೋಕ್ಕೆ ಹೋಗೋಣ. ರಾಮನ ದರ್ಶನವೂ ಆಯಿತು. ಮತ್ತು ಇಲ್ಲಿ ಪ್ರತಿ ವೀಕೆಂಡ್ಸ್ ಕೂಡ ಪಬ್ಲಿಕ್ ಹಾಲಿಡೇಸು ಅನ್ನಸಂತರ್ಪಣೆ ಇರುತ್ತೆ. ಇಲ್ಲಿ ಜನ ಕೂಡ ಯಾರೂ ಇರಲಿಲ್ಲ ನಾವು ಹೋದಾಗ, ಬಟ್ ಆದರೆ 11 to 12 ಆ ಥರ ಜನ ಜಾಸ್ತಿ ಆಗ್ತಾರೆ. ನಾನಂತೂ ನಿಮಗೆ ಈ ಪ್ಲೇಸ್ನ ರೆಕಮೆಂಡ್ ಮಾಡ್ತೀನಿ. ಹೋಗಿ ವೀಕೆಂಡ್ನ ಎಂಜಾಯ್ ಮಾಡಿಕೊಂಡು ಬನ್ನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೇಗನ್ನಿಸ್ತು ಅಂತಲೂ ಕಮೆಂಟ್ ಮಾಡಿ.